ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ವಾಸುದೇವನಲ್ಲಿ ಭಕ್ತಿ ಮಾಡುವ ಕುರಿತಾದ ಕಲಿಯುಗದ ಮಹತ್ವವನ್ನ ಹೇಳ್ತಾ, ರಾತ್ರಿ ಹಗಲು ಭಗವಂತನನ್ನ ಸ್ಮರಣೆ ಮಾಡಬೇಕಾದದ್ದು ಮನುಷ್ಯನಿಗೆ ಸಮಯದ ಮಿತಿ, ಸಮಯದ ವೈಶಿಷ್ಟ್ಯ, ಸಮಯದ ಕಾಯುವಿಕೆ ಇದ್ಯಾವುದು ಬೇಕಿಲ್ಲ ಅಂತ ಹೇಳಿದ್ರು. ಸಂಕ್ಷೀಣಾಖಿಲ ಪಾತಕ, ಎಲ್ಲ ಪಾತಕಗಳು ಕೂಡ ಪೂರ್ಣವಾದ ಕ್ಷೀಣತೆಯನ್ನ ಹೊಂದತ್ತೆ. ಅಂಥವನು ಎಂದೂ ಕೂಡ ಕತ್ತಲೆಯತ್ತ ಸಾಗುವುದಿಲ್ಲ, ದುಃಖದತ್ತ ನಡೆಯುವುದಿಲ್ಲ, ಅವ್ಯವಸ್ಥಿತ ಚಿತ್ತನಾಗದೆ ಭಗವಂತನಲ್ಲಿ ತನ್ನನ್ನ ಸಮರ್ಪಿಸಿಕೊಳ್ಳುವನಾಗ್ತಾನೆ ಅನ್ನುವ ಮಾತು ಬಂತು. ಮನಃ ಪ್ರೀತಿಕರ ಸ್ವರ್ಗ ನರಕಸ್ತದ್ವಿಪರ್ಯಯ ನರಕ ಸ್ವರ್ಗ ಸಂಜ್ಞೇವೈ ಪಾಪ ಪುಣ್ಯೇ ದ್ವಿಜೋತ್ತಮ. ತುಂಬಾ ಚಂದದ ಮಾತು. ಮನಸ್ಸಿಗೆ ತುಂಬಾ ಸಂತೋಷವಾಗುವ ಹಾಗಿದ್ರೆ ಅದನ್ನೇ ಸ್ವರ್ಗ ಅಂತ ಹೇಳುದು. ಮನಃ ಪ್ರೀತಿಕರ ಅಲ್ಲದೆ ಹೋದ್ರೆ ಅದನ್ನೇ ನರಕ ಅಂತ ಹೇಳುದು. ನೀವು ಸ್ವರ್ಗಕ್ಕೋಸ್ಕರ ಅತೀಂದ್ರಿಯವಾದ ಲೋಕಗಳನ್ನ ಮಾತ್ರ ಹುಡುಕಬೇಕಾಗಿಲ್ಲ, ಅಲ್ಲಿ ಮಾತ್ರ ಸ್ವರ್ಗ ಇರುವುದು ಅಂತ ಅನ್ಕೊಳ್ಬೇಡಿ. ಅದು ಒಂದು ಸ್ವರ್ಗದ ಜಾಗ, ಅಲ್ಲಿ ಮನಃ ಪ್ರೀತಿಕರವಾದ ವಾತಾವರಣ ಇರುತ್ತೆ, ಅದು ಸ್ವರ್ಗ ಹೌದು. ಯಾಕಂದ್ರೆ ಅಲ್ಲಿ ಸ್ಥಳದ ಒಂದು ವಿಶೇಷತೆ ಇರುವುದರಿಂದ ಅದೊಂದು ಪ್ರತ್ಯೇಕ ಸ್ವರ್ಗ ಇದೆ. ಆದ್ರೆ ಆ ಸ್ವರ್ಗಕ್ಕಾಗಿ ಅಲ್ಲಿ ತನಕ ಕಾಯ್ಬೇಕಾಗಿಲ್ಲ. ಇದುವೇ ಸ್ವರ್ಗ, ಇದುವೇ ನರಕ ಅಂತ ತಿಳಿದೋ ತಿಳಿಯದೋ ಬಡ್ಕೊಂಡವರಿಗೂ ಶಾಸ್ತ್ರದ ಒಪ್ಪಿತ ಇದೆ. ಬೇರೆ ಎಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ 3 ದಿನದ ಬಾಳು ಅನ್ನುವುದೇನಿದೆ, ಅದು ಈ ಭೂಮಿಯ ಕುರಿತಾದ ಸ್ವರ್ಗದ ಕುರಿತೇ ಹೇಳಿದ್ದು. ಅದನ್ನೇ ಪುರಾಣ ಹೇಳುತ್ತೆ. ಮನಃ ಪ್ರೀತಿಕರ ಸ್ವರ್ಗ ನರಕಸ್ತದ್ವಿಪರ್ಯಯ ನರಕ ಸ್ವರ್ಗ ಸಂಜ್ಞೇವೈ ಪಾಪ ಪುಣ್ಯೇ ದ್ವಿಜೋತ್ತಮ. ನಮ್ಮ ಕಾರ್ಯಗಳು ಆಗ್ತಾ ಹೋದವು ಅಂದ್ರೆ ಮನಸ್ಸು ನೆಮ್ಮದಿಯಿಂದ ಇರುತ್ತೆ. ನಾನೇನ್ ತಪ್ಪು ಮಾಡಿದ್ದೇನೆ ಅಂತ ನನಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ ಯಾವಾಗ ನಾವು ಪ್ರಶ್ನೆ ಮಾಡುತ್ತೇವೆ ಹೊರತು, ನಾನು ಮನಸ್ಸಿನಿಂದ ಆ ಸಂತೋಷವಾಗಿಲ್ಲ ಅಂದ್ರೆ ನನ್ನಿಂದ ಇನ್ನೂ ಪುಣ್ಯಕರ್ಮ ಹೆಚ್ಚು ಯಾಕೆ ಆಗ್ತಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ಅವರು ಹೇಳುತ್ತಾರೆ, ಪಾಪ ಪುಣ್ಯಗಳು ಅನ್ನೋದು ಇನ್ನೆಲ್ಲೂ ಇಲ್ಲ, ಸ್ವರ್ಗ ನರಕಗಳು ಅಂತ ಅನ್ನೋದು ಇನ್ನೆಲ್ಲೂ ಕಾಣಲ್ಲ. ಭಗವತ್ ಪ್ರಜ್ಞೆಯಿಂದ ಕೂಡಿದಂತಹ ಮನಸ್ಸಿಗೆ ಸಂತೋಷವಾಗುವ ಕಾರ್ಯವನ್ನು ನಿರಂತರ ಮಾಡುತ್ತಾ ಇರುವಂತದ್ದೇ ಸ್ವರ್ಗಕ್ಕೂ ನರಕಕ್ಕೂ ಕಾರಣ, ಪಾಪಕ್ಕೂ ಪುಣ್ಯಕ್ಕೂ ಕಾರಣ. ಭಗವಂತನನ್ನ ಮರೆತರೆ, ಪ್ರಜ್ಞಾಪೂರ್ವಕವಾಗಿ ಭಗವಂತನಿಗೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನ ಸೇವೆ ಅಂತ ಸಲ್ಲಿಸದೆ ಹೋದ್ರೆ ಅದು ಮನಸ್ಸಿಗೆ ಅಪ್ರೀತಿಕರವಾಗಿ ನರಕವಾಗುತ್ತೆ. ಯಾವಾಗ ನಮಗೆ ಸಿಕ್ಕಿದ ಕೆಲಸವನ್ನೇ ಶ್ರದ್ಧೆಯಿಂದ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅದಕ್ಕೆ ನ್ಯಾಯ ಒದಗಿಸುವಂತಹ ಪ್ರಯತ್ನ ಮಾಡಿದ್ರೆ ಆ ಕೆಲಸವೇ ಒಲಿದು ಅವನಿಗೆ ಮತ್ತು ಅವನ ಮನಸ್ಥಿತಿಗೆ ಹೊಂದುವಂತಹ ವಾತಾವರಣ ನಿರ್ಮಾಣ ಆಗಿ, ಯಾಕಂದ್ರೆ ನಾವು ಬೇಕು ಅಂತ ಕೇಳಿ ಪಡೆದದ್ದಲ್ವಲ್ಲ, ಕೇಳಿ ಪಡಿಲಿಕ್ಕೆ ಆಗುವುದು ಇಲ್ವಲ್ಲ, ಅವನು ಕೊಟ್ಟದ್ರಲ್ಲಿ ಬದುಕಬೇಕು. ಕುರು 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 ತಸ್ಮೈ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವತರಂಕೃತಂ. ಈಗ ಸದ್ಯಕ್ಕೆ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ದೇವರು ನಮ್ಮ ಸುತ್ತ ಒಂದು ವಾತಾವರಣ ಇಟ್ಟಿದ್ದಾನೆ, ಆ ಟಾಸ್ಕ್ ಕೊಟ್ಟಿದ್ದಾನೆ. ಬಿಗ್ ಬಾಸ್ ಅಲ್ಲಾದ್ರೆ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಜೀವನದಲ್ಲಿ ಆಗುವಾಗ ಮಾತ್ರ ನಾವು ಅನ್ಕೊಂಡದ್ದು ನನಗೆ ಸಿಕ್ಕಿದ್ರೆ ನಾನು ಸುಖವಾಗಿರ್ತೇನೆ, ನಾನು ಅನ್ಕೊಂಡಿದ್ದು ಸಿಗದೆ ಹೋದ್ರೆ ನಾನು ಒದ್ದಾಡುತ್ತೇನೆ ಅಂತ ನಾವೇ ನಮಗೆ ಮಾಡಿಕೊಂಡ ಒಂದು ಚೌಕಟ್ಟಿನ ಪೆಟ್ಟು ತಿನ್ನುವ ವಾತಾವರಣ. ಮನಃಪ್ರೀತಿಕರವಾಗುವಂತಹ ರೀತಿಯಲ್ಲಿ ಯಾವ ಪರಿಸ್ಥಿತಿ ನಮಗೆ ಒದಗುತ್ತೋ ಅದು ಸ್ವರ್ಗ. ತದ್ವಿಪರ್ಯಯ, ನಾವೇ ಇರಬಹುದಾದ ಸಮಯವನ್ನೂ ಕೂಡ ಯಾವುದನ್ನು ನೆನೆದು ದುಃಖಕ್ಕೆ ಈಡು ಮಾಡಿಕೊಳ್ತೇವೆ ಅಂದ್ರೆ ಆ ನರಕವನ್ನು ಸೃಷ್ಟಿಸಿದವರು ನಾವೇ ಅಂತ ಒಂದು ರೀತಿಯಲ್ಲಿ.
ಅದಕ್ಕೆ ಹೇಳಿದ್ರು ಪಾಪ ಪುಣ್ಯ ಸ್ವರ್ಗ ನರಕ ಅಲ್ಲೂ ಕೂಡ ಇದೆ, ಪ್ರತ್ಯೇಕವಾಗಿ ಒಂದು ಶರೀರ ತ್ಯಾಗದ ನಂತರ ಅನುಭವಿಸಬೇಕಾದ್ದಿದೆ. ಯಾಕೆ ಅಲ್ಲಿಯೂ ಕೂಡ ಅದು ಸ್ವರ್ಗ ಆಗುತ್ತೆ ನರಕ ಆಗುತ್ತೆ, ಯಾಕೆ ಅಲ್ಲಿ ಪಾಪವೋ ಪುಣ್ಯವೋ ಉಣಬೇಕಾಗತ್ತೆ ಅಂತಂದ್ರೆ ಮನಸ್ಸಿನ ಪ್ರೀತಿಕರವಾದ ವಾತಾವರಣವನ್ನು ಒಂದು ತರುತ್ತೆ. ಕೆಲವು ಕಡೆ ಅಂತಹ ಪ್ರೀತಿಕರ ವಾತಾವರಣ ಉಳಿಯುವುದಿಲ್ಲ, ಅದು ನರಕಕ್ಕೆ ಕಾರಣವಾಗುತ್ತೆ. ಎಷ್ಟು ಏಕಮೇವ ದುಃಖಾಯ ಸುಖಾಯೇರ್ಷ್ಯಾಗಮಾಯ ಚ ಕೋಪಾಯ ಚ ಇತಸ್ತಸ್ಮಾತ್ ವಸ್ತು ವಸ್ತು ಆತ್ಮಕಂ ಕುತಃ. ತುಂಬಾ ಚಂದವಾದ ಮಾತು. ವಸ್ತು ಜಗತ್ತಿನಲ್ಲಿ ವಸ್ತುವೇಕಮೇವ ದುಃಖಾಯ, ಎಲ್ಲ ಕಡೆ ಭಗವಂತ ವಾಸವಾಗಿದ್ದಾನೆ, ಅವನೇ ಪ್ರಚೋದನೆ ಮಾಡುತ್ತಾನೆ ಅನ್ನೋದನ್ನ ಮರೆತರೆ ಅದು ದುಃಖ, ಅದನ್ನ ನೆನೆಸಿದ್ರೆ ಅದು ಸುಖ. ಅದನ್ನ ತಿಳ್ಕೊಳ್ಳದೆ ಅದರ ಮೇಲೆ ಜಿದ್ದು ಸಾಧಿಸಿದ್ರೆ ಅದೇ ಈರ್ಷೆಯಾಗಿ ಬದಲಾಗುತ್ತೆ. ನನಗೇ ಸಿಗಬೇಕು ಆ ವಸ್ತು. ವಸ್ತು ಅಂದ್ರೆ ಕೇವಲ ವಸ್ತು ಅಂತಲ್ಲ, ಒಂದು ಪರಿಸ್ಥಿತಿ, ಒಂದು ಕಾರ್ಯ, ಒಂದು ಸಂಬಂಧ, ಒಂದು ಘಟನೆ ನಾನು ಅನ್ಕೊಂಡ ಹಾಗೆ ನಡೀಬೇಕು ಅಂತ ನಾವು ಎಷ್ಟು ಪ್ರಯತ್ನ ಪಡ್ತೇವೋ ಯತಸ್ತಸ್ಮಾದ್ ವಸ್ತು, ಅದು ಕೋಪಕ್ಕೂ ಕಾರಣವಾಗುತ್ತೆ ನಾವು ಅನ್ಕೊಂಡ ಹಾಗ ಆಗ್ಲಿಲ್ಲ ಅಂದಾಗ. ವಸ್ತು ವಸ್ತುವಾತ್ಮಕಂ ಕುತಃ, ನಿಜವಾಗಿ ಆ ವಸ್ತುವಿನಲ್ಲಿ ಏನಿದೆ ಹೇಳಿ? ವಸ್ತುವಿನಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ, ವಸ್ತುವಿನಲ್ಲಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ನಾವದನ್ನ ಹೇಗೆ ಭಗವಂತನ ಪ್ರಜ್ಞೆಗೆ ಅನುಗುಣವಾಗಿ ಜೋಡಿಸಿಕೊಳ್ತೇವೋ ಹಾಗೆ ವಸ್ತುವೇ ದುಃಖಕ್ಕೆ ಕಾರಣ ಅನ್ನುವ ಹಾಗನ್ಸತ್ತೆ, ವಸ್ತುವೇ ಸುಖಕ್ಕೆ ಕಾರಣ, ಈರ್ಷೆಗೆ ಕಾರಣ, ಕೋಪಕ್ಕೆ ಕಾರಣ ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಒಂದೇ ವಸ್ತು, ಅದು ಸುಖವೋ ದುಃಖವೋ ಕೇಳಿದ್ರೆ ಸುಖಕ್ಕೂ ಕಾರಣ ದುಃಖಕ್ಕೂ ಕಾರಣ. ಹಾಗಾದ್ರೆ ಸುಖ ದುಃಖ ಒಟ್ಟಿಗೆ ಒಂದರಿಂದ ಆಗ್ತಾ ಇದೆ ಅಂದ್ರೆ ಅದು ವಸ್ತುವಿನ ಗುಣ ಅಲ್ಲ. ಅದನ್ನ ಬೇಕು ಬೇಡ ಅಂತ ನಿರ್ಧರಿಸುವ ನಮ್ಮ ಮನಸ್ಸಿನ ಪ್ರೀತಿಕರವಾದ ವಾತಾವರಣ ಅಥವಾ ಪ್ರೀತಿಕರವಲ್ಲದ ವಾತಾವರಣದಿಂದ ಬರುವಂತದ್ದು. ವಸ್ತು ಸಿಕ್ಕಿದಾಗ ಅದು ಮನಸ್ಸಿಗೆ ಒಪ್ಪಿತವಾಗುವಂತದ್ದಾದ್ರೆ ಸುಖ ಆಗುತ್ತೆ. ಇಲ್ಲ, ನಮ್ಗೆ ಬೇಕಾದಂತದ್ದು ಇಲ್ಲ ಅನ್ನುವ ಕಾರಣಕ್ಕೆ ಅದನ್ನು ತಿರಸ್ಕರಿಸಿ ದೂರ ನಡೆದ್ರೆ ಅದೇ ದುಃಖಕ್ಕೆ ಕಾರಣವಾಗುತ್ತೆ. ದುಃಖಕ್ಕೆ ಕಾರಣವಾಗುವುದು ಅದರಲ್ಲಿ ನೆಲೆಸಿದ ಭಗವಂತನ ಪ್ರಜ್ಞೆಯ ವಿರಹ ಅಥವಾ ಪ್ರಜ್ಞೆಯ ವಿಸ್ಮೃತಿ ಹೊರತು ಆ ವಸ್ತುವಿನಲ್ಲಿಯೂ ಕೂಡ ಭಗವತ್ ಪ್ರಜ್ಞಾಪೂರ್ವಕವಾದ ಕರ್ಮಗಳನ್ನು ಮಾಡಿದ್ರೆ ಆವಾಗ ಅವನು ಅಲ್ಲಿಯೂ ಕೂಡ ಖುಷಿಯಾಗಿರ್ತಾನೆ. ಹಾಗಾಗಿ ಯತಸ್ತಸ್ಮಾದ್ ವಸ್ತು ವಸ್ತುವಾತ್ಮಕಂ ಕುತಃ ಅನ್ನೋದು, ವಸ್ತು ವಸ್ತುವಾಗಿ ಎಲ್ಲಿ ಉಳಿಯತ್ತೆ, ಅದು ತನ್ನ ಇತಿಮಿತಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಅದೇ ಒಂದು ಪ್ರತ್ಯೇಕವಾದ ಬದುಕು. ಲೋಹಾದಿಗಳ ಜೊತೆಗೆ ಅಥವಾ ಉಳಿದಂತೆ ಯಾವುದೇ ವಸ್ತುವಿನಲ್ಲೂ ಚಿಕ್ಕಂದಿನಿಂದ ಆ ಪ್ರಜ್ಞೆ ಇದ್ರೆ ಎಲ್ಲದರಲ್ಲೂ ದೇವರನ್ನು ಕಾಣುವ ಶಕ್ತಿ ಇರುತ್ತೆ. ನಮಗೆ ಬುದ್ಧಿ ಬರುವ ತನಕ ಇದರ ಬಗ್ಗೆ ಆಲೋಚಿಸ್ಲಿಕ್ಕೆ ಸಮಯ ಇರುವುದಿಲ್ಲ, ಯಾರಾದ್ರೂ ಬಿಡಿಸಿ ಹೇಳಿದ್ರು ಅದು ಗೊತ್ತಾಗುದಿಲ್ಲ. ಇಂದಿನ ವ್ಯವಸ್ಥೆಯಲ್ಲಿ ಹುಡುಗ ಅಥವಾ ಹುಡುಗಿ ಯಾರೇ ಆದ್ರೂ ಕೂಡ ತನ್ನ ವಿದ್ಯೆಯನ್ನ ಕಲಿತು ಹೊರಗೆ ಬರುವ ತನಕವೂ ಕೂಡ ಅನೇಕ ವಿಷಯಗಳು ಪ್ರಾಪಂಚಿಕವಾಗಿ ನಡೆಯುತ್ತೆ, ಅದು ಅವನಿಗೆ ಗೊತ್ತಾಗಲ್ಲ. ತದೇವ ಪ್ರೀತಯೇ ಭೂತ್ವಾ ಪುನರ್ ದುಃಖಾಯ ಜಾಯತೆ ತದೇವ ಕೋಪಾಯ ಯತಃ ಪ್ರಸಾದಾಯ ಚ ಜಾಯತೆ. ಒಂದೊಂದ್ ಸರ್ತಿ ಈಗ ಒಂದು ವಸ್ತು ಅಂತ ಇಟ್ಕೊಂಡ್ರೆ, ಒಂದು ಫೋನ್ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ನಮಗೆ ಬೇಕಿರುವ ಸಂಗತಿ ಅದರಲ್ಲಿ ಸಿಕ್ಕಿತು ಅನ್ನೋದಕ್ಕೆ ನಮಗೆ ತುಂಬಾ ಪ್ರೀತಯೇ ತೃಪ್ತಿಗೆ ಕಾರಣವಾಗುತ್ತೆ. ಆಮೇಲೆ
ಅದರಲ್ಲಿ ಗೊತ್ತೇ ಇಲ್ಲದೆ ಕೂತು ನಾವೇನೋ ಕೆಲಸ ಮಾಡಬೇಕು ಅಂತ ಹೊರಟವ್ರು ಮರ್ತು ಆ ಫೋನಲ್ಲಿ ಕೂತು 2 ಗಂಟೆ ಕಳೆದ ಮೇಲೆ ಛೆ, ನಾನು ಇಷ್ಟೊತ್ತಿಗೆ ಎಲ್ಲಿಗೋ ಹೋಗ್ಬೇಕು, ವ್ಯವಹಾರದಲ್ಲಿ ಅವ್ರ ಜೊತೆಗೆ ನೇರವಾಗಿ ಡಿಸ್ಕಸ್ ಮಾಡ್ಬೇಕು ಅಂತ ಅನ್ಕೊಂಡದ್ದು ಇಲ್ಲೇ ಕೂತು ಕಳೆದು ಬಿಟ್ನಲ್ಲ, ಇಂಟರ್ವ್ಯೂಗೆ ತಡ ಆಗ್ಬಿಡ್ತಲ್ಲ ಅಂತ ಒಂದು ರೀಲ್ಸ್ ನೋಡ್ಲಿಕ್ಕೆ ಹೋಗಿ ರಿಯಲ್ ಲೈಫ್ ಅನ್ನ ಕಳ್ಕೊಳ್ಳುವಂತ ಸ್ಥಿತಿ ಬಂದಾಗ ಅದೇ ದುಃಖಕ್ಕೂ ಕಾರಣವಾಗುತ್ತೆ. ಎಚ್ಚರ ತಪ್ಪುವಿಕೆಯಿಂದ ಮಾಡುವಂತಹ ಪ್ರತಿಯೊಂದು ಕೆಲಸವೂ ದುಃಖಕ್ಕೆ ಕಾರಣವೇ. ಒಂದು ರೀತಿಯಲ್ಲಿ ಎಚ್ಚರ ತಪ್ಪುವಿಕೆ ಅನ್ನೋದೇ ದುಃಖದ ಮೆಟ್ಟಿಲು. ಆ ಹಿನ್ನೆಲೆಯಲ್ಲಿ ಅದೇ ಪ್ರೀತಿಗೆ ಕಾರಣವಾಗುತ್ತೆ, ಅದೇ ದುಃಖಕ್ಕೆ ಕಾರಣವಾಗುತ್ತೆ, ಪುನಃ ಅದೇ ಕೋಪಕ್ಕೂ ಕಾರಣವಾಗುತ್ತೆ, ಪ್ರಸಾದಾಯ ಜಾಯತೆ ಪ್ರಸನ್ನತೆಗೂ ಕಾರಣವಾಗುತ್ತೆ. ತುಂಬಾ ಚೆನ್ನಾಗಿದೆ ಈ ಮಾತು. ನಾವು ಸ್ವೀಕರಿಸುವ ಬಗೆಯಿಂದ ಅದು ಪ್ರಸಾದವೋ ಕೋಪವೋ, ಖುಷಿಯೋ ದುಃಖವೋ ಅನ್ನುವುದು ನಾವು ವಸ್ತುವನ್ನ ಹೇಗೆ ಸ್ವೀಕಾರ ಮಾಡ್ತೇವೋ ಹಾಗೆ. ನಾವು ಮೊದ್ಲಿಂದನೇ ಅದರ ಬಗ್ಗೆ ಒಂಥರ ನೆಗೆಟಿವ್ ಥಾಟ್ಸ್ ಇದ್ರೆ ಅದು ಬಂದ ತಕ್ಷಣ ನಾವಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಮನ್ಸಲ್ಲೇ ಮೊದ್ಲೇ ಇರುತ್ತೆ, ಅವನ್ ಬಂದ್ರೆ ಮಾತ್ರ ನನ್ಗೆ ಎಲ್ಲಿಗೂ ಕೂಡಲ್ಲ. ಭೀಷ್ಮಾಚಾರ್ಯರು ಸೇನೆಯ ಪರಿವಾರವನ್ನ ಸಿದ್ಧಪಡಿಸುವಾಗ ಈ ಕರ್ಣ ಒಂದು ಬಾಯಿಗೆ ಬಂದಂಗ ಮಾತಾಡ್ತಿರ್ತಾನೆ, ನಾನು ಅವನಿದ್ರೆ ಅವನ ಜೊತೆಗೆ ನನ್ನನ್ನು ಹಾಕ್ಬೇಡ ಅಂತ ಹೇಳ್ತಾನೆ. ಹಾಗಿದ್ರೆ ಸರಿ ಅಂತ ಹೇಳ್ದ. ಅಷ್ಟೊತ್ತಿಗೆ ಕರ್ಣನು ಕೂಡ ಆ ಏನೇ ಮಾಡಿದ್ರು ಕೂಡ ಒಪ್ಕೊಳ್ಳಿಲ್ಲ. ಅವನಿಗೆ ತಿದ್ಕೊಳ್ಳಿಕ್ಕೆ ಅವಕಾಶ ಇದ್ರು ಒಪ್ಕೊಳ್ಳಿಲ್ಲ. ಅವನೇ ಸಿಟ್ಟು ಮಾಡ್ಕೊಂಡು ಭೀಷ್ಮಾಚಾರ್ಯ ಇರುವ ತನಕ ನಾನು ಇದಿರಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೋದ. ಅವನಿಗೆ ಅವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಭೀಷ್ಮಾಚಾರ್ಯರಿಗೂ ಕಂಡ್ರೆ ಅವನು ಬರೀ ಕೊಚ್ಕೊಳ್ತಾ ಇರ್ತಾನೆ 24 ಗಂಟೆ, ಕೆಲ್ಸದಲ್ಲಿ ತೋರಿಸುದಿಲ್ಲ, ಬಾಯಿ ಮಾತಾಡ್ತಾನೆ ಅಂತ ಅವ್ರಿಗೆ ಸಿಟ್ಟು. ಅಂತೂ ಇಬ್ರು ಒಳ್ಳೆಯವರೇ, ಯಾರು ಕೆಟ್ಟವರು ಅಂತ ಹೇಳಲಿಕ್ಕೆ ಬರುದಿಲ್ಲ. ಪ್ರಸಂಗವಶಾತು ದುರ್ಯೋಧನನಿಗೆ ಜೈ ಆಯ್ತು. ಇಬ್ರು ಒಟ್ಟಿಗೆ ಹೋರಾಡಿದ್ರೆ ಮೊದ್ಲೇ ಆರಂಭದಿಂದನೇ ಒಂಚೂರು 2 ಸ್ಟೆಪ್ ಫಾರ್ವರ್ಡ್ ಸಾಗ್ಬೋದಿತ್ತೋ ಏನೋ. ಒಂದ್ ಕಡೆಯಿಂದ ಬಲರಾಮ ಹಿಂದೆ ಸರ್ದ, ಇನ್ನೊಂದ್ ಕಡೆ ರುಗ್ಮಿ ಹೋದ, ಮತ್ತೊಂದ್ ಕಡೆಯಿಂದ ವಿದುರ ದೂರವಾದ. ಈಗ ಕರ್ಣ ಭೀಷ್ಮಾಚಾರ್ಯ ಇಬ್ರು ಕೂಡ ಒಟ್ಟೊಟ್ಟಿಗೆ ಯುದ್ಧ ಮಾಡುವುದಿಲ್ಲ ಅಂತ ಆಯ್ತು. ಅಂದ್ರೆ ಈ ಸ್ಥಿತಿಯಲ್ಲಿ ನಮಗೆ ಒಂದು ವಸ್ತುವಿನಿಂದ ಆಗುವ ಪರಿಣಾಮವನ್ನ ಗುರುತಿಸಿ ಆ ವಸ್ತುವೇ ಯಾವತ್ತೂ ಕೂಡ ಕಾರಣ ಅಲ್ಲ ಅನ್ನೋದು ನಿಶ್ಚಯ. ವಸ್ತುವಿನಿಂದ ನೇರವಾಗಿ ನಮಗೆ ದುಃಖ ಆಗ್ಲಿ ಸುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಸ್ತುವಿನ ಪರಿಚಯವೇ ಇಲ್ಲ, ಅದನ್ನ ಕಿಸೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ, ಏನು ಖುಷಿ ಆಗಲ್ಲ. ಆದ್ರೆ ಅದೇ ಒಂದು ಉಂಗುರ ತಾನು ಮೆಚ್ಚಿ ನಂಬಿದ ಗುರುಗಳದ್ದೋ, ಮೆಚ್ಚಿ ನಂಬಿದ ಆಟಗಾರನದ್ದೋ, ಮೆಚ್ಚಿ ನಂಬಿದ ಯಾವುದೋ ಸಿನಿಮಾ ನಟನದ್ದು ಆಗಿದೆ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಇರುತ್ತೆ. ಆ ಆದರ್ಶ ಅನ್ನೋದು ಅವನಿಗೆ ತಕ್ಷಣಕ್ಕೆ ತಪ್ಪೇ ಇರಬಹುದು, ಆದ್ರೆ ಆ ಖುಷಿ ಆಗುವುದಂತೂ ಸತ್ಯ. ವಸ್ತುತ ಅದೇ ವಸ್ತು ಯಾರ್ದು ಅಂತ ಗೊತ್ತಿಲ್ಲದೆ ಇದನ್ನ ತಗೊಂಡು ಹೋಗಿ ಅಲ್ಲಿ ಕೊಡು ಅಂತ ಹೇಳಿದಾಗ ಅವರು ಕೈ ಕೊಡುವಾಗ ಯಾರು ಅಂತ ನೋಡಿದ್ರೆ ಅವ್ರು ಯಾರು ಮುಖ್ಯ ವ್ಯಕ್ತಿಗಳು. ಅಯ್ಯೋ ಇದು ನಿಮ್ದ, ಅಯ್ಯೋ ನಿಂಗೆ ಅಲ್ಲಿಂದ ಬರುವಾಗ ಯಾರಪ್ಪ ಸುಮ್ನೆ ಏನೋ ಒಂದ್ ಕೆಲ್ಸ ಅವ್ರು ಪುರ್ಸೊತ್ತಲ್ಲಿದ್ದಾರೆ ಅಂತ ನಮ್ಗೆಲ್ಲ ಕೆಲಸ ಕೊಡ್ತಾರೆ ಅಂತ ಬೈಕೊಂಡ್ ಬರ್ತಿರ್ತೀವಿ. ಆದ್ರೆ ಅಲ್ಲಿ ಬಂದಾಗ ನಮ್ಮ ಫೇವರಿಟ್ ವ್ಯಕ್ತಿ ಒಬ್ಬನಿಗೆ ಇದನ್ನ ಕೊಡ್ಬೇಕಾದ್ದು ಅಂತ ಗೊತ್ತಾದಾಗ ಅಷ್ಟೊತ್ತಾದ್ ನನ್ನ ಕೈಯಲ್ಲಿ ಇತ್ತು, ನಾನು ಅದನ್ನ ಏನು ಗಮನಿಸ್ಲಿಲ್ಲ ಅಂತ ಆಮೇಲೆ ದುಃಖ ಪಡುವಂತೆ ವಸ್ತುಗಳು ಬಂದಾಗ ಅದನ್ನ ಶುದ್ಧವಾಗಿ ಸಮಾಜಕ್ಕೆ ಮುಟ್ಟಿಸ್ಬೇಕಾದದ್ದು ಕರ್ಮ. ಆದರೆ ಅದು ಅತ್ಯಂತ ಸುಲಲಿತವಾಗಿ ನಡಿಲಿಕ್ಕೆ ಅನುಕೂಲ ಇಲ್ಲ. ಸರಿ, ಮುಂದೇನಾಯ್ತು? ಅದು ಪ್ರಸಾದಾಯ ಸಂತೋಷಕ್ಕೆ ಪ್ರಸನ್ನತೆಗೂ ಕಾರಣವಾಗುತ್ತೆ, ಮುಖ ಕೆಂಪಡಲಿಕ್ಕೂ ಕಾರಣ ಆಗುತ್ತೆ, ನಾಚಿಕೆಯಿಂದ ಮುಖ ಕೆಂಪಾಗ್ಲಿಕ್ಕೂ ಕಾರಣ ಆಗುತ್ತೆ. ಹಾಗಾಗಿ ಕಾರಣ ಅನ್ನೋದು ವಸ್ತು ಅನ್ನೋದಕ್ಕಿಂತ ಆ ಸಿಚುವೇಶನ್ ನಲ್ಲಿ ಮನಸ್ಸು ಹೇಗೆ ಅದನ್ನು ತಗೊಳ್ತಾ ಇದೆ ಅದು ಆ ರೀತಿಯಲ್ಲಿ ವಸ್ತು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ವಸ್ತುವಿಗೆ ನೇರ ಪರಿಣಾಮ ಬೀರ್ಲಿಕ್ಕೆ ಏನು ಶಕ್ತಿನೇ ಇಲ್ಲ, ಅದು ಜಡ. ನಚ ಕಾಲ ಗುಣಾಮಲ ಕರ್ಮ ವಿಮಾನ ನಚ ಕಾಲ ವಿಮಾಮಲ ಕಾಲ ಗುಣ ಪ್ರಭೃತಿ ಶಮ. ಆ
ತದ್ಧಿಯತಃ, ಅದು ಚಿತ್ತಲ್ಲ, ಅದು ಅಚಿತ್ತನು. ಅದು ಅಂದ್ರೆ ಜಡಭೂತವಾದ ಶರೀರವುಳ್ಳದ್ದು. ಅಚಿತ್ತನು ಆದಾಗ ಅದಕ್ಕೆ ಯಾವುದೇ ವಸ್ತುವಿನ ಮೇಲೆ ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಬರಲ್ಲ. ಈಗ ಮನುಷ್ಯ ತನ್ನ ಪ್ರಭಾವವನ್ನ ಬೇರೆಯವರ ಮೇಲೆ ಚೂರಾದ್ರೂ ಬೀರ್ಲಿಕ್ಕೆ ಬೇಕಿರುವ ಒಂದು ವಾತಾವರಣ ನಿರ್ಮಾಣ ಮಾಡಬಹುದು. ಆದ್ರೆ ಜಡ ಸ್ವತಃ ತಾನು ಪರಿಣಾಮ ಬೀರಲ್ಲ. ವ್ಯಕ್ತಿ ಆದ್ರೂ ಬೀರಲ್ಲ. ಆದ್ರೆ ವ್ಯಕ್ತಿಯಲ್ಲಿ ಅವನ ಶಕ್ತಿ ಚೆನ್ನಾಗಿದ್ರೆ, ತಪಸ್ಸು ಚೆನ್ನಾಗಿದ್ರೆ, ಅವನ ಮನಸ್ಸನ್ನ ತಿಳಿ ಮಾಡ್ಲಿಕ್ಕೆ ಒಂಚೂರು ಪ್ರಯತ್ನ ಪಡಬಹುದು, ಅವ್ನು ರಿಸೀವ್ ಮಾಡ್ತಾನೆ ಅಂತಂದ್ರೆ. ತುಂಬಾ ಮುಂದೆ ಒಳ್ಳೆಯ ಮಾತು ಹೇಳ್ತಾರೆ. ಪ್ರಸಾದಕ್ಕೆ ಕಾರಣ ಆಗುತ್ತೆ ಅಥವಾ ಕೋಪಕ್ಕೆ ಕಾರಣ ಆಗುತ್ತೆ ಅಂದ್ರೆ ಯಾವುದು? ತಸ್ಮಾತ್ ದುಃಖಾತ್ಮಕಂ ನಾಸ್ತಿ ನ ಚ ಕಿಂಚಿತ್ ಸುಖಾತ್ಮಕಂ ಮನಸಃ ಪರಿಣಾಮೋಯಂ ಸುಖ ದುಃಖಾದಿ ಲಕ್ಷಣ. ಬಹುಶಃ ಇದನ್ನು ಬರ್ದಿಟ್ಕೊಳ್ಬೇಕು ನಾವು. ದುಃಖಕ್ಕೂ ಸುಖಕ್ಕೂ ಕಾರಣವಾದದ್ದು ಹೊರಗೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಾಸ್ತಿ ದುಃಖಾತ್ಮಕಂ ಕಿಂಚಿತ್ ನ ಚ ಕಿಂಚಿತ್ ಸುಖಾತ್ಮಕಂ ಮನಸಃ ಪರಿಣಾಮೋಯಂ ಸುಖ ದುಃಖಾದಿ ಲಕ್ಷಣ. ಒಬ್ರಿಂದ ದುಃಖ ಆಗುತ್ತೆ ಅಂದ್ರೆ ಅವರು ದುಃಖಕ್ಕೆ ಕಾರಣ ಅಲ್ಲ, ನಮ್ಮ ಮನಸ್ಸೇ. ಒಂದು ಸುಖಕ್ಕೆ ಕಾರಣ ಆಗುತ್ತೆ ಅಂದ್ರೆ ಆ ವಸ್ತುವಿನ ಕ್ವಾಲಿಟಿ ಇರಬಹುದು, ಆದ್ರೆ ಸುಖ ಆಗುದು ನಮ್ಮಲ್ಲಿ ಆ ಕ್ವಾಲಿಟಿಯನ್ನು ಮೆಚ್ಚುವ ಅಂಶ ಇದ್ರೆ ಮಾತ್ರ ಸುಖ ಆಗುತ್ತೆ. ಮನಸಃ ಪರಿಣಾಮೋಯಂ, ಇದು ಮನಸ್ಸಿನದ್ದೇ ಕಾರುಬಾರು. ದುಃಖ ಆಗುವುದಕ್ಕೂ ಮನಸ್ಸೇ ಕಾರಣ, ಸುಖ ಆಗುವುದಕ್ಕೂ ಮನಸ್ಸೇ ಕಾರಣ. ಒಬ್ಬನೇ ವ್ಯಕ್ತಿ ನಾವು ಅವನನ್ನು ಮನಸ್ಸಿನಿಂದ ತೆಗೆದು ಹಾಕಿದ್ರೆ ಅವನಿಂದ ಯಾವ ನೋವು ಆಗುದಿಲ್ಲ. ಅದೇ ವ್ಯಕ್ತಿಯನ್ನ ನಮಗೆ ಅವನು ಹೀಗ್ ಮಾಡ್ಬೇಕಿತ್ತು, ಹಾಗೆ ಮಾಡ್ಬೇಕಿತ್ತು, ನಮ್ಮನ್ನ ತುಂಬಾ ತಿರಸ್ಕಾರ ಮಾಡುತ್ತಾನೆ, ನಮ್ಮ ಬಗ್ಗೆ ಎಲ್ಲಾ ಕಡೆ ಕೆಟ್ಟದನ್ನು ಹೇಳ್ಕೊಂಡು ಬರ್ತಾನೆ, ನಮ್ ವಿರುದ್ಧನೇ ಯಾವಾಗ್ಲೂ ಕತ್ತಿ ಮಸೀತಾ ಇರ್ತಾನೆ ಅಂತ ಅವನ ಬಗ್ಗೆ ನಾವು ಅನ್ಕೊಂಡು ಒಳಗಿನಿಂದ ಆ ಇಷ್ಟ ಇಲ್ಲದೆ ಇರುವಿಕೆಯ ವ್ಯಕ್ತಿಯ ಜೊತೆಗಿನ ನೆನಪನ್ನ ಮತ್ತೆ ಮತ್ತೆ ಮನಸ್ಸಿನಲ್ಲಿ ತುಂಬಿಕೊಂಡಷ್ಟು ನೋವು ಹೆಚ್ಚುತ್ತಾ ಹೋಗುತ್ತೆ. ಅದರಿಂದಾಗಿ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲ್ಲುವುದು ಅಂದ್ರೆ ಅವನನ್ನು ಹೋಗಿ ಕೊಲ್ಲುವುದಲ್ಲ, ನಮ್ಮ ಮನಸ್ಥಿತಿಯಿಂದಲ ಅವನನ್ನು ಹೊರಗಿಟ್ಟು ಬಿಡುವುದು ಅನ್ನುವುದು. ಅದು ಅದಕ್ಕಿಂತ ಚೆನ್ನಾಗಿ ಒಬ್ಬನನ್ನ ನಮ್ಮ ಆ ವಾತಾವರಣದಿಂದ ಹೊರಗಿಡ್ಲಿಕ್ಕೆ ಬೇರೆ ದಾರಿ ಇಲ್ಲ. ಅದೇ ಒಳ್ಳೆಯ ದಾರಿ. ಕೊಲ್ಲುವುದು ಅಂದ್ರೆ ಮನಸ್ಸಿನಿಂದ ತೆಗೆದು ಹೊರಗಿಡುವುದು ಅಂತ ಅರ್ಥ. ರಾಮ ಲಕ್ಷ್ಮಣನಿಗೆ ಶಿಕ್ಷೆ ಕೊಟ್ಟ ಹಾಗೆ, ನನಗೆ ನೀನು ಯಾವತ್ತಿನ ಮುಖ ತೋರಿಸಿ ಮಾತಾಡ್ಬೇಡ, ಹೊರಟೋಗು ಅಂತ ಹೇಳ್ತಾನೆ. ಆ ಕೊನೆಯ ಸಂದರ್ಭದಲ್ಲಿ ಶಿಕ್ಷೆ ನಮ್ಗೆ ವಿಚಿತ್ರ ಅನ್ಸುತ್ತೆ, ಆದ್ರೆ ಒಂದು ಅವತಾರ ಸಮಾಪ್ತಿ ಆಗ್ಬೇಕು ಅಂತಂದಾಗ ಕೆಲವು ಅನಿವಾರ್ಯ ಘಟನೆಗಳು ನಡೀಲೇಬೇಕು, ನಡೆಯತ್ತೆ. ಇದು ಯಾವಾಗ 11,700 ವರ್ಷ ಆದ್ಮೇಲೆ ಹೇಳಿದ ಮಾತು. ಅವನ ಪ್ರೀತಿ ಇರ್ಲಿಲ್ಲ ಅಂತಲ್ಲ, ತಾನು ಏಕಾಂತದಲ್ಲಿದ್ದೇನೆ ಯಾರನ್ನ ಕಳಿಸ್ಬೇಡ ಅಂತ ಹೇಳಿದಾಗ್ಲೂ ದುರ್ವಾಸರನ್ನ ಕಳುಹಿಸಿದಕ್ಕಾಗಿ ರಾಮ ಈ ಮಾತು ಹೇಳ್ತಾನೆ. ಆದ್ರೆ ಲಕ್ಷ್ಮಣ ಈ ಮಾತಿನ ಹಿಂದೆ ಹೇಳುವಂತಹದ್ದೇನು ಅಂದ್ರೆ, ನಾನು ನೀನೀಗ ನನಗೆ ರಾಮನ ಭೇಟಿ ಮಾಡಿಸದಿದ್ರೆ ಇಡೀ ಕುಲಕ್ಕೆ ಶಾಪ ಕೊಡ್ತೇನೆ, ಎಲ್ಲವೂ ನಷ್ಟವಾಗ್ಲಿ ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ನನಗೆ ತೊಂದರೆ ಆದ್ರೂ ತೊಂದರೆ ಇಲ್ಲ, ಕುಲ ನಷ್ಟ ಆಗಬಾರದು ಅಂತ ಹೇಳಿ ತಾನೇ ಸ್ವತಃ ದುರ್ವಾಸರನ್ನು ಒಳಗೆ ಕಳುಹಿಸಿದ ಮೇಲೆ ಅತ್ತ ಇತ್ತ ದರಿ ಅತ್ತ ಹುಲಿ ಅಂತ ಋಷಿಗಳು ತನ್ನ ಕುಲ ನಾಶ ಆಗ್ಲಿ ಅಂತ ಶಾಪ ಕೊಡ್ತಾರೆ. ಅತ್ತ ರಾಮಚಂದ್ರ ನನ್ನ ಮೇಲೆ ಕೋಪ ಮಾಡಿಕೊಡ್ತಾನೆ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ, ವಂಶಕ್ಕೆ ತೊಂದರೆ ಆಗ್ಬಾರ್ದು, ಒಂದು ಪ್ರಜಾವರ್ಗಕ್ಕೆ ಕ್ಷೇಮ ಆಗುವಂತಹ ಒಂದು ಡೈನಾಸ್ಟಿ ನಾಶ ಆಗಬಾರದು ಅನ್ನೋ ದೃಷ್ಟಿಯಿಂದ ತಾನು ಬಿಟ್ಟುಕೊಟ್ಟು ಅಣ್ಣನ ಅವಕೃಪೆಗೆ ಒಳಗಾದ್ರೂ ತೊಂದರೆ ಇಲ್ಲ, ನನಗೆ ಗೊತ್ತು ನಾನು ಅಣ್ಣನ ಮೇಲೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಥವಾ ಅವನ ನಿಯಮವನ್ನ ಭಗ್ನಗೊಳಿಸಬೇಕು ಅಂತಲ್ಲ, ಇಡೀ ತಲೆಮಾರುಗಳಿಗೆಲ್ಲ ಋಷಿಗಳ ಶಾಪದಿಂದ ಏಳಿಗೆ ಇಲ್ಲ ಅನ್ನುವ ಅಪಾಯವನ್ನ ತಪ್ಪಿಸುವುದಕ್ಕಾಗಿ ತಾನು ಈ ರೀತಿ ವರ್ತಿಸ್ತಾ ಇದ್ದೇನೆ ಅಂತ ಯೋಚಿಸಿ ಅವನು ಮಾಡಿದಂತಹ ತ್ಯಾಗಕ್ಕೆ ಅಣ್ಣ ಆಮೇಲೆ ತುಂಬಾ ಯೋಚನೆ ಮಾಡುತ್ತಾನೆ ಅಂತ ಅವನಿಗೆ ಸದ್ಗತಿ ಆಗುತ್ತೆ ಅನ್ನೋದು ಬೇರೆ. ಆಗ ಅವನನ್ನು ಕೊಲ್ಲುವುದಿಲ್ಲ, ನನ್ನ ಏಕಾಂತಕ್ಕೆ ಭಂಗ ತಂದವರನ್ನ ನಾನು ಕಠೋರವಾಗಿ ಶಿಕ್ಷಿಸಿ ಕೊಲ್ತೇನೆ ಅಂತ ಹೇಳ್ತಾನೆ. ಆದ್ರೆ ರಾಮಚಂದ್ರನ ವ್ಯವಸ್ಥೆಯಲ್ಲಿ ಲಕ್ಷ್ಮಣನಿಗೆ ಸಾವು ಕಾಣ್ಲಿಲ್ಲ, ಆದ್ರೆ ಸಾವಿಗಿಂತ ಮಿಗಿಲಾದ ನನ್ನನ್ನು ಇನ್ಯಾವತ್ತೂ ನೀನು ಮಾತಾಡಿಸ್ಲಿಕ್ಕಿಲ್ಲ ಅಂತ ಹೇಳಿದ ಮಾತು, ಅದು ಅವನಿಗೆ ವಿಶೇಷವಾದ ನೋವನ್ನುಂಟು ಮಾಡುತ್ತೆ. ಜೊತೆಗೆ
ಅದು ಅನಿವಾರ್ಯ ಆಗಿರುತ್ತೆ. ಹಾಗಾಗಿ ಸುಖ ದುಃಖಗಳೆಲ್ಲವೂ ಕೂಡ ಮನಸ್ಸಿನ ಪರಿಣಾಮದ ಭಾಗಗಳು ಹೊರತು ಅದು ಹೊರಗಿನಿಂದ ಯಾವುದರಿಂದನೂ ಸುಖ ಅಂತ ಒಂದು ತುಂಡು ನಮ್ಮೊಳಗೆ ಸೇರ್ಕೊಳ್ಳೋದಾಗಿ, ನೋವು ದುಃಖ ಅಂತ ಒಬ್ಬರಿಂದ ಬಂದು ಆಪರೇಷನ್ ನ ಹಾಗೆ ಅದನ್ನ ಸುಖ ದುಃಖಗಳನ್ನ ಕೆಜಿಗಟ್ಟಲೆ ತೂಗಿ ಮಾರಾಟಕ್ಕೆ ಸಿಗುವಂತದ್ದಲ್ಲ ಅನ್ನುವ ಸುಂದರವಾದ ಅಂಶವನ್ನು ಇಲ್ಲಿ ನಿರೂಪಣೆ ಮಾಡಿದೆ. ಒಟ್ಟೇನು ಹಾಗಾದ್ರೆ ಮುಖ್ಯ? ಜ್ಞಾನವೇ ಪರಂಬ್ರಹ್ಮ ಜ್ಞಾನ ಬಂಧಾಯ ದೇಶತೆ ಜ್ಞಾನಾತ್ಮಕಮಿದಂ ವಿಶ್ವಂ ನ ಜ್ಞಾನಾದ್ ವಿದ್ಯತೆ ಪರಂ. ತುಂಬಾ ಒಳ್ಳೆಯ ಮಾತು. ಜ್ಞಾನವೇ ಎಲ್ಲದಕ್ಕಿಂತ ಮಿಗಿಲು, ಅದೇ ಪರಂಬ್ರಹ್ಮ. ಅವನು ಕೂಡ ಅರಿವಿನಿಂದ ಕೂಡಿದವನು ಹೊರತು ಅವನ ಅರಿವುಗೇಡಿಯಾದ ಆ ನಿರ್ವಾಚ್ಯ ಬ್ರಹ್ಮ ಅಲ್ಲ. ಅವನು ನಿರ್ಗುಣ ನಿರ್ವಾಚ್ಯ ನಿಸ್ತೇಜ ನಿರಾನಂದ ಬ್ರಹ್ಮ ಅಲ್ಲ. ಅವನು ಜ್ಞಾನ ರೂಪ. ಜ್ಞಾನಂ ಬಂಧಾಯ ಚೇಷ್ಯತೆ. ಕೆಲವೊಂದು ಸರ್ತಿ ತಪ್ಪು ತಿಳುವಳಿಕೆ ಬಂಧಕ್ಕೆ ಕಾರಣವಾಗುತ್ತೆ. ಜ್ಞಾನಾತ್ಮಕಮಿದಂ ವಿಶ್ವಂ, ಇಡೀ ಜಗತ್ತಿನಲ್ಲಿ ಎಲ್ಲಿ ಯಾವುದೇ ವಿಷಯವನ್ನ ನಾವು ತೆಗೆದುಕೊಂಡ್ರೂ ಅದ ತಿಳಿವು ಬರುವುದಕ್ಕೆ ಅವಕಾಶ ಇದೆ. ನ ಜ್ಞಾನಾದ್ ವಿದ್ಯತೆ ಪರಂ, ಜ್ಞಾನಕ್ಕೆ ಮಿಗಿಲಾದ ಅಂದ್ರೆ ವೃತ್ತಿ ಜ್ಞಾನ ಸ್ವರೂಪ ಜ್ಞಾನ ಅಂತ ವ್ಯತ್ಯಾಸ ಇದೆ. ಬರುವ ಜ್ಞಾನ ವೃತ್ತಿ ಜ್ಞಾನ, ಇರುವ ಜ್ಞಾನ ವೃತ್ತಿ ಜ್ಞಾನ. ನಮಗೆ ಮೋಕ್ಷಕ್ಕಾಗಿ ಹೋಗ್ಲಿಕ್ಕೆ ಹೊರಗಿನಿಂದ ಬರುವ ಜ್ಞಾನಕ್ಕಿಂತ ಒಳಗೆ ಇರುವ ಜ್ಞಾನದ ಪಕ್ವತೆ ಬಹಳ ಮುಖ್ಯ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ರು. ಇನ್ನೂ ಒಂದು 3 ಶ್ಲೋಕದಲ್ಲಿ ಅನೇಕ ವಿಷಯಗಳ ಚರ್ಚೆ ನಡೆಯುತ್ತೆ. ಮತ್ತೆ ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.